ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೆಲ್ಲ ನನಗ್ ಸೇರ್ಬೇಕಾಗಿದ್ದ ಒಡವೆನೆ. ಆದ್ರೆ ಅದು ಆ ಮನೆಗ್ ಸೊಸೆಯಾಗಿ ಹೋದ್ಮೇಲೆ ಸಿಗ್ಬೇಕಾಗಿತ್ತು. ನಿನ್ನಿಂದ ಅದು ನನಗ್ ಸಿಗದೆ ಇರೋ ಹಾಗಾಯ್ತು. ಆದ್ರೂ ಆ ಒಡವೆ ಎಲ್ಲ ಈಗ ನನ್ನ ಹತ್ರ ಇಟ್ಕೊಂಡಿದ್ದೀನಿ. ಇದೆಲ್ಲ ನನ್ನ ಮೈ ಮೇಲಿದೆ. ಆದ್ರೆ ನನಗಿದೆಲ್ಲ ಯಾವುದು ಬೇಡ ಅನಿಸ್ತಿದೆ. ಇದನ್ನೆಲ್ಲ ತಾರಕ್ ನನಗೆ ಪ್ರೀತಿಯಿಂದ ಹಾಕ್ಬೇಕು ಅನ್ನೋದೇ ನನ್ನ ಆಸೆ. ಅದು ಗಟ್ಟಿ ಆಗಿರೋದು ನೀನು. ನಿನ್ನನ್ನು ಅವನಿಂದ ದೂರ ಮಾಡಬೇಕು ಅಂತ ನಿನ್ನನ್ನು ಕಿಡ್ನಾಪ್ ಮಾಡ್ದೆ. ಅವ್ರದ್ದೇ ಕಾರಲ್ಲಿ ಕೂಡ ಹಾಕ್ದೆ. ಆದ್ರೂ ನೀನ್ ಜೀವಂತವಾಗಿ ಬಂದ್ಬಿಟ್ಟಿಯಲ್ಲೇ. ಈಗ ನೀನ್ ಮತ್ತೆ ಆ ಮನೆಗೆ ಹೋಗಿ ಸೇರ್ಕೊಂಡಿದ್ಯಾ. ನನ್ನಿಂದ ಅದನ್ನ ಸಹಿಸ್ಕೊಳ್ಳೋದಕ್ಕಾಗ್ತಿಲ್ಲ. ಹಾಗಂತ ನಾನು ಸುಮ್ಮನೆ ಆಗ್ತೀನಿ ಅಂತ ಅನ್ಕೋಬೇಡ. ಆದಷ್ಟು ಬೇಗ ನಿನಗೊಂದು ಗತಿ ಕಾಣಿಸಿ ತಾರಕ್ಕೆ ಹೆಂಡತಿಯಾಗಿ ಆ ಮನೆ ಸೊಸೆಯಾಗಿ ಬರ್ತೀನಿ. ಆಗ ಈ ಒಡವೆಗಳನ್ನೆಲ್ಲ ಪ್ರೀತಿಯಿಂದ ಹಾಕೊಳ್ತೀನಿ. ಆಗ್ಲೇ ನನ್ನ ಬದುಕಿಗೊಂದು ನೆಮ್ಮದಿ ಅಂತ ಸಿಗೋದು. ಬಂಗಾರಿ, ಗುಡ್ ನೈಟ್ ಗುಡ್ ನೈಟ್ ಗುಡ್ ನೈಟ್. ಈ ಟೈಮಲ್ಲಿ ಏನಾದ್ರೂ ಎಬ್ಬರಿಸ್ಬಿಟ್ರೆ ದುರ್ಗಮ್ಮನ ಅವತಾರ ಬಂದ್ಬಿಡುತ್ತೆ. ಯಾಕೆ ಬೇಕು? ಬೇಡ. ಹೆಂಗಿದ್ರು ಈ 2 ದಿನ ನೀವು ಊಟ ಮಾಡಿಲ್ಲ. ಊಟ ಮಾಡದಿರೋ ನೀವೇ ಚೆನ್ನಾಗಿದ್ದೀರಾ ಅಂದಮೇಲೆ ನನ್ಗೇನಾಗತ್ತೆ? ನನ್ಗೂ ಏನೂ ಆಗಲ್ಲ. ಇನ್ನೊಂದು ಪೆಗ್ ಹಾಕ್ಬಿಟ್ಟು ನಾನು ಪಾಚ್ಕೊಬಿಡ್ತೀನಿ. ಒಂದ್ ನಿಮಿಷ ಮಲ್ಗಕ್ ಹೋಗ್ತೀರಾ ಅನ್ಸುತ್ತೆ. ಹೋಗಕ್ಕಿಂತ ಮುಂಚೆ ಒಂಚೂರು ತಿನ್ನಕ್ಕೇನಾದ್ರು ತಂದ್ಕೊಟ್ಬಿಟ್ಟು ಹೋಗಿ. ನಿಮ್ಮ ನೋಡ್ಕೋ ಬರ್ದಲ್ಲಿ 2-3 ದಿನದಿಂದ ಸರಿಯಾಗೇನು ಊಟನೇ ಮಾಡಿಲ್ಲ. ತುಂಬಾ ಹೊಟ್ಟೆ ಹಸಿತದೆ. ಕೋಪಕ್ಕೆ ಅವ್ರ್ಯಾಕೆ ಹಸುಕೊಂಡಿರ್ಬೇಕು? ಹೊಟ್ಟೆಗೇನಾದ್ರೂ ಕೊಡು ಅಂತ ಕೇಳೋದೇ ಅಪರೂಪ. ಅಂಥದ್ರಲ್ಲಿ ಇವತ್ತು ಬಾಯಿ ಬಿಟ್ಟು ಬೇರೆ ಕೇಳಿದ್ದಾರೆ. ಮೊದಲೇ ಕುಡ್ತಿದ್ದಾರೆ. ಕುಡಿದು ಈಗ ಹಸುವಿಂದ ಮಲ್ಕೊಂಡ್ರೆ ಅವ್ರ ಆರೋಗ್ಯ ಏನಾಗಬೇಕು? ಏನಾದರೂ ಮಾಡಿ ತಂದ್ಕೊಡೋಣ.